ಲಾ 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 ಲಾ. ಅದು ಯಾವಾಗ ಇಳಿದು ಬತ್ತೆ ಇಳಿದ್ ಬಾರ, ಇಳಿದ್ ಬಾ. ಅಲ್ಲೇ ಊಟ ಎಲ್ಲ ಇಸ್ಕೊಂಡು ತಿನ್ಬಿಟ್ಟು ಅಲ್ಲೇ ಕೂತಿದ್ಯಾ? ಇಳಿದ್ ಬಾರಲ್ಲೇ. ನಾನು ನಿಮ್ಮ ಅಪ್ಪನಲ್ಲೇ ನಿಂಕಿನ್ನ ಛಲ ಜಾಸ್ತಿ ನಂಕ. ನಿನ್ನ ಮಗನ ನಿಂಕಿನ್ನ ಛಲ ಜಾಸ್ತಿ ನಂಕ. ಹೇ ದೊಡ್ಡನೆ, ಹೇ ಇಳಿಯ, ಇಳಿಯಲ್ಲ ಇಳಿಯಲ್ಲ, ಏನ್ ಮಾಡ್ತೀಯಾ? ವಾ ಕೋಲ್ ಎತ್ಕೊಂಡ್ ದಬ್ಬತೀನಿ ನೋಡ್ಕೊ ಕೆಳಕ. ದಬ್ಬಿದ್ಯಾ ಏನಪ್ಪ? ಎಲ್ಲ ದುಡ್ಡು ಸುನಂದಿ ಪಾಲು, ಸುನಂದಿ ಪಾಲು. ಅಪ್ಪ ಇವನು ಸಂಪಾದನೆ ಮಾಡ್ಕೊಂಡೋಗಿ ಸುನಂದಿಗ ಕೊಟ್ಬಿಟ್ಟು ಸುನಂದಿ ಬಂಗಲೆ ಕಟ್ಟಿಸ್ತಾವಳೆ. ಏಯ್ ಮುಚ್ಚ ಬಾಯೆ. ಓ ಅಪ್ಪ, ನಾನು ಬೀರುವಾಗ ಇಕ್ತಾ ಇದ್ನೆ. ಅಮ್ಮನ ಅದ್ರಾಗ 1,00,000 ನಂಗೆ ಕೊಡು ಅಂತ ಹೇಳ್ಬಿಟ್ಟು ಈಸ್ಕೊಂಡ್ಲ ಅಮ್ಮನ 1,00,000. ಇನ್ನು ಮಿಕ್ಕಿದ್ದು ಬೀರುವಾಗ ಇಕ್ಕಿದ್ದೀನಿ. ಯಾಕೆ ಕೊಟ್ಟೆ ಅವಳ್ಗ? ಯಾರನ್ನ ಕೇಳಿ ಕೊಟ್ಟ ಅವಳ್ಗ? ಎಷ್ಟೋ ಗಿಡಕ್ಕೆ ನೀರು ಹಾಕೊಳ್ಳ ಅವಳು ಬಿಸಿಲಂದ ಗಾಳಂದ? ಅವನು ರುದ್ರನವ್ರಿಗೆ ಎಷ್ಟು ಇರ್ಬೇಕು ಅಷ್ಟು ಕೊಟ್ಬಿಟ್ಟ? ಅದು ಇದೆಲ್ಲ ಸೇರಿ ಇಲ್ಲೇ ಇಕ್ಕಿದ್ದೀನಪ್ಪ, ನೀನೇ ಕೊಟ್ಬಿಡ ಅವ್ದ. ಅಲ್ಲ ಯಾವನ್ನ ಕೇಳಿ ಕೊಟ್ಟೆ ನೀನು ನಿಮ್ಮ ಅಮ್ಮನ್ಗ? ಇಲ್ಲ ಗಿಡಕ್ಕೆ ನೀರು ಹಾಕೊಳ್ಳ, ಇಲ್ಲ ಗಿಡಕ್ಕೆ ಪಾಚಿ ಮಾಡವಳ, ಏನ್ ಮಾಡವಳೆ ಅವಳು? ಇದೇನ್ ಸ್ವಾಮಿ ಹಿಂಗಂತ ಇದೆಯಾ? ಯಾಕ ಈ ಮನೆಕ ನಂಗೆ ಸಂಬಂಧ ಇಲ್ಲೇನು? ಬರ ಇಲ್ಲೇ ನೋಡಮ್ಮ. ಮಾನವಾಗಿ 1,00,000 ರೂಪಾಯಿ ಎತ್ಕೊಂಡು ಬೀರುವಾಗಿಟ್ಟಿದೆ ಸರಿ. ಏನ್ ಪಂಗ ಮಾಡಿದ್ಯಾ ಅಂತ? ಗೋಡಂಬಿ ಗಿಡಕ್ಕೆ ಯಾವತ್ತನ ಒಂದ್ ದಿವಸ ನೀರು ಹಾಕಿದ್ಯಾ? ಇಲ್ಲ ಗಿಡಗಳ ಕೆಳಗೆ ಸುತ್ತು ಬೆಳೆದಿರೋ ಗೊಬ್ಬ ಗಿಡಗಳನ್ನ ಕಿತ್ತಾಕಿದ್ಯಾ? ಒಂದ್ ದಿವಸ ನಾನು ಹೋಗಿ ಹೆಂಗವೇ ಗಿಡಗಳು ಅಂತ ನೋಡಿದ್ದೇನೆ? ನಿನ್ನೇನು ಮಾತಾಡ್ಕೊಡು, ಅವನ್ನ ಹಾಕ್ಬೇಕು ಮಕ್ಕ ಕಿತ್ತೋದಂಗೆ. ಯಾರನ್ನ ಕೇಳಿ ಕೊಟ್ಟ ಕಾಸು ನಿಮ್ಮ ಅಮ್ಮನ್ಕ? ಅಪ್ಪ ಅಮ್ಮನ ಕೈಯಾಗಿನ ಪಟ್ ಅಂತ ಕಿತ್ಕೊಂಡ್ಬಿಟ್ಲು. ನೋಡ ಬುಜ್ಜಿ, ಸುಮ್ಮನೆ ಮಾತು ಬೇಕಾಗಿಲ್ಲ. ಹೋಗಿ ಎತ್ಕೊಂಡೋಗಿ ಬೀರುವಾಗಿಟ್ಬಿಡು. ನಂಗೂ ಮಾತಾಡಿ ಬೈದು ನಂಗೆ ತಲೆ ಕೆಟ್ಟು ಕೆರೆ ಇದ್ಬಿಟ್ಟದೆ. ಅದೇ ಒಂದ್ ಬಿಡ್ಬೇಕು ಸರಿಯಾಗಿ. ಯಾಕ ನಿಂಗ ಬಾಯಿ ಮುಚ್ಕೊಂಡಿರ? ಯಾಕಮ್ಮ ಗಿಡಕ್ಕೆ ನೀರ್ ಹಾಕ್ದವ್ ನಾನು, ಸಾಕ್ದವ್ ನಾನು. ಇವತ್ತು ನೀನು ಕಾಸು ಎತ್ಕೊಂಡು ಮಜಾ ಮಾಡಿದೆ. ಅದೆಲ್ಲ ಆಗಲ್ಲ, ಬಾಯಿ ಮುಚ್ಕೊಂಡು ಕಾಸು ಕೊಡೋ. ನೋಡಂಬುಜಿ ದುಂದು ವೆಚ್ಚ, ನೋಡಂಬುಜಿ ನೀನು ಸುಮ್ಮನೆ ದುಂದು ವೆಚ್ಚ ಮಾಡೋದು ನಂಗೆ ಇಷ್ಟ ಇಲ್ಲ. ಯಾಕಂತಂದ್ರೆ ನಮ್ಮ ಇವಾಗಿನ ಕಾಲಕ್ಕೆ ಹಿಂಗೆ ಅಂದರೆ ನಾಳೆ ನಮ್ಮ ಮಕ್ಕಳ ಕಾಲಕ್ಕೆ ಜೀವನ ಎಷ್ಟು ಕಷ್ಟ ಅದೋ ಯಾರಿಗೆ ತಿಳಿದು ಆಯಿತಾ? ನಾನು ನನ್ನ ಮೊಮ್ಮಕ್ಕಳಿಗೆ ಸಂಪಾದನೆ ಮಾಡಿಕ್ಬೇಕು ಅಂತ ಆಸೆ. ಇವಾಗ ನೀನು 1,00,000 ಖರ್ಚು ಮಾಡೋಂಥ ಅವಶ್ಯಕತೆ ಏನೂ ಇಲ್ಲ. ಅಲ್ಲ ಏನಕ್ಕೆ ಅರ್ಜೆಂಟಾಗಿ ಕಾಸಬೇಕು ಅಂತಂದ್ರೆ ನಾನು ಯಾರನ್ನ ಕೇಳಿ? ಇದೀನಲ್ಲ ನಾನು. ಅರ್ಜೆಂಟಾಗಿ ನಿನಗೆ ಏನಕ್ಕೆ ಕಾಸಬೇಕು? ಅರ್ಜೆಂಟಾಗಿ ಏನಕ್ಕೆ ಕಾಸಬೇಕು ಅಂತ ಹೇಳು. ಸಕ್ಕರೆನೋ ಕಾಫಿ ಪುಡಿನೋ ಬೆಲ್ಲನೋ ಏನೋ ಒಂದು ಬೇಕಾಗ್ತದಪ್ಪ. ಪಂಡಿತರ ಅಂಗಡಿಯಾಗ ಹೇಳ್ತೀನಿ, ಹೋಗಿ ಏನು ಬೇಕೋ ಅದೆಲ್ಲ ತಗೊಂಬರ್ರಿ. ಪಂಡಿತರಿಗೆ ನಾನು ದುಡ್ಡು ಕೊಡ್ತೀನಿ ನಾನು ಪಂಡಿತರಿಗೆ. ನಿಮ್ಮ ಹತ್ರ ಏನೋ ಒಂದು 200, 300, 500 ಇರಬೇಕು ಅಷ್ಟೇ. ಅದ್ರ ಮೇಲೆ ಹೆಚ್ಚಾಗಿ ನಾನು ಕೊಡಲ್ಲ, ಯಾರಿಗೂ ದುಡ್ಡು ಕೊಡಲ್ಲ. ದುಡ್ಡು ಸಂಪಾದನೆ ಮಾಡೋದು ತುಂಬ ಕಷ್ಟ ಐತೆ. ನಾನು ಇವಾಗ ಹೇಳ್ತಾ ಇದ್ದೀನಿ. ಪಂಡಿತರ ಅಂಗಡಿಗೆ ಹೋಗಿ ಏನು ಬೇಕೋ ಸಾಲ ಎಲ್ಲ ತಗೊಂಬರ್ರಿ, ಬರ್ಸ್ಬಿಟ್ಟು ಬರ್ರಿ. ಆಮೇಲೆ ನಾನು ದುಡ್ಡು ಒಂದು ಸತಿ ಕೊಡ್ತೀನಿ. ಇಲ್ಲ ನಾನು ಕೊಡಲ್ಲ, 1,00,000 ನನಗೆ ಬೇಕು. ಜಾಸ್ತಿ ದುಸ್ರಾ ಮಾತು ಬೇಕಾಗಿಲ್ಲ. ಲೇ ಯಾವನವನೋ ಯಾರನ್ನ ಕೇಳ ಕೊಟ್ಟ ನಿಮ್ಮ ಅಮ್ಮನ ಕಾಸು? ಕೈಯಾಗಿಂದ ಕಿತ್ಕೊಂಡ್ಬಿಟ್ಲಪ್ಪೋ. ಏನು ಕಿತ್ಕೊಳ್ಳೋ? ಹಂಗೆ ಕಿತ್ಕೊಂಡೋಗಿ ಬೀರುವಾಗಿ ಇಕ್ಕೋ, ಇಲ್ಲ ಅಂದ್ರೆ ನಿನಗೆ ಬೀಳ್ತವೆ ಏಟುಗಳು. ಶಿಕೋಣ ಅಲ್ಲಿ ಕೋಲ ಕೈ ಕೂಡ ಇರ್ತೀನಿ, ನನ್ನ ಮಗನಿಗೆ ಹಾಕ್ತೀನಿ ಸರಿಯಾಗೆ. ಅಮ್ಮ ಕೊಡಮೈತೆ ದುಡ್ಡು, ಕೊಡಮೈತಾ? ನಿನ್ನಿಂದ ನಾನು ಬೇಯಿಸ್ಕೊಬೇಕು ಅಪ್ಪನ ಹತ್ರ. ಲೇ ನೀನು ಯಾಕೆ ಕೊಡ್ಬೇಕಾಗಿತ್ತು? ಲೇ ಹೋಗಲೇ, ನಾನೇ ಕೊಟ್ಟಿಲ್ಲ. ಅಮ್ಮನ ಕೈಯಾಗಿನ ಕಿತ್ಕೊಂಡಿರೋದು ಗಟ್ಟಿಗೆ ಇಟ್ಕೊಬೇಕಾಗಿತ್ತು. ಹೆಂಗ ಕಿತ್ಕೊಂಡ್ಲು? ಲೇ ಕಿತ್ಕೊಂಡ್ಬಿಡ್ಲೇ ಪಟಕ್ಕನ. ಅಯ್ಯ ಗೂಬ್ ಮಕ್ಕ ಅಷ್ಟು ಹೋಗು, ಗೂಬ್ ನನ್ನ ಮಗನ್ಲೇ ನೀನ್. ಲೇ ಯಾಮಾರ್ಸ್ಬಿಟ್ಟಳೆ ಅಮ್ಮನ. ಮಾತಾಡ್ತಾ ಹಂಗೆ ಕೈಗಿನ ಕಿತ್ಕೊಂಡ್ಬಿಡ್ತಾಳೆ. ಎಂತವಳ ಸುರುಪ್ ನಕ್ಕಿದೀವಿ ಅವ್ರ ಅಕ್ಕನು ಈ ಅಮ್ಮನ. ಲೇ ಏನ ಆವಾಗ ನಿಮ್ಮ ಮನೆಗಿಂದ ಗೊಮ್ಮಂತ ಬರ್ತಾಯಿತ್ತಲ್ಲ. ಲೇ ಒಣಿದ ಬೇಳೆ ಕಳ್ಸಾರು ಇದು ಅದಕ್ಕೆ ಇದ್ಕೊಂಡ್ ಬೇಳೆ ಕಳ್ಸಾರು ಮಾಡಿದ್ಲು ಸಾವಿತ್ರಿ. ನಿಮ್ಮನೆಗೆ ಏನ್ ಮಾಡವ್ರ? ಬೆಳಗ್ಗೆ ಬೆಂಡೆಕಾಯಿ ಮಾಡಿ ಸಾರು ಮಾಡವ್ರೆ. ಸರಿಯಾಗಿ ಉರ್ದೇ ಇಲ್ಲಲೇ, ಚೆನ್ನಾಗೇ ಇಲ್ಲ, ಎಲ್ಲ ಬಂಕ ಅದ ಸಾರು. ಆ ಬೆಂಡೆಕಾಯಿ ನೇವಾಗೆ ಉರ್ದ್ರಲ್ಲ, ಸಾವಿತ್ರಿ ಆದ್ರೆ ಉರಿತಾ ಇದ್ಲು. ಇಲ್ಲಾರ ಅಷ್ಟು ಸಾರು ಕೊಳ್ಳೇನಕ? ಇಲ್ಲ ಹೋಗಲೇ, ಎಲ್ಲ ಖಾಲಿ ಆಗೋಯ್ತು. ಇವ್ನಿಗೆ ಸಾರು ಬೇಕಂತೆ. ಸಾರು ಇಲ್ಲ, ಅನ್ನ ಇಲ್ಲ, ಹೋಗಲೇ ಹೋಗ. ನೀನೆಂಟು ಕೇಳೋಗು ಮಾಡಿಕ್ತಾಳೆ. ಇರ್ಲಿರೋ ಅಷ್ಟು ಕೊಡಲೇ? ಇಲ್ಲಲೇ ಆಗೋಯ್ತು. ನಾನು ಅಪ್ಪನು ಎಲ್ಲ ತಿನ್ನಾಕ್ಬಿಟ್ರೆ ಅದೇನ ಅವ್ರ ಮನೆಗೆ ತಿಂತಾ ಇರತ್ ನೀನು ಊಟ? ಲೇ ನನ್ನ ಇಷ್ಟ, ಎಲ್ಲಿ ಬಿರಿಯಾನಾಗಿದ್ರೆ ಅಲ್ಲಿ ತಿಂತೀನಿ ನಾನು. ನನ್ನನ್ನು ಯಾರು ಏನು ಕೇಳಂಗೆ ಇಲ್ಲ. ಯಾರು ಇಬ್ಬರು ಮನೆಗೂ ಕೇಳ್ತೀನಿ ಯಾರ ಮನೆಗೆ ಅಡುಗೆ ಆಗದೆ ಅಂತ. ಯಾರ ಮನೆಗೆ ನಂಗೆ ಇಷ್ಟ ಆಗಿರೋ ಅಡುಗೆ ಆಗ್ತದೋ ಅಲ್ಲಿ ತಿಂತೀನಿ. ನನ್ನನ್ನು ಯಾರು ಮಾತಾಡ್ಸಂಗಿಲ್ಲ. ಸುಮ್ಮನೆ ಓದ್ತಾ ಇರ್ಬೇಕು ನೀನು. ಲೇ ಸುಕೊನೆ ಕೊಡ. ಲೇ ಹೋಗಲೇ ಹೋಗ. ಕೊಡಮೈತ ಕಾಸ. ಲೇ ಇರ್ಲಿ ಕಲ್ದಿರಿ. ವಾ ನನಗೆ ಪಾಪ ಬರ್ಸಿದ್ವಿ ಅಂದ್ರೆ ನೋಡ್ಕೊ ಸರಿಯಾಗಿ ಎರಡು ಹಾಕ್ತೀನಿ. ನಡೆಯಮ್ಮ ನಿನ್ನಿಂದ ನಾನು ಬೇಯಿಸ್ಕೊಬೇಕಾ? ಏನೋ ಪೆಂಗನ ಮಗನೆ. ಜಾತಿ ಆಯ್ತು ನಿಂದು. ನೀನ ಅವ್ರ ಅಪ್ಪನ? ಲೇ ಹೋಗಲೇ ಹೋಗ, ನನ್ನ ಇಷ್ಟ. ಹೋಗಲ್ಲ ನಮ್ಮ ಮುಡ್ಕಂತೀರಾ? ಇಲ್ಲಲ್ಲ, ಇವತ್ತು ನಾನು ನಿಂಗೆ ಒಂದು ಏಟು ಹಾಕೋವರೆಗೂ ನಿದ್ದೆ ಹೋಗಲ್ಲ ಅಂದ್ರೆ ಹೋಗಲ್ಲ. ನಾನು ನಿನ್ನ ಇವತ್ತು ಹೇಳಿ ಸದಿಕೇ ಬೇಕಾ? ಕನ್ಸು ನೀ ಕೈ ಸಿಕ್ಕಿದ್ರೆ ತಾನೇ. ನಾನು ಸಿಕ್ಕಿದ್ದೀರ ಎಲ್ಲೋತ್ತೀಯ ಸಿಕ್ತೀಯಾ? ಗೌರಮ್ಮ ನಿನ್ನ ಗಂಡ ಯಾರಮ್ಮ? ಗಂಡ ಎಂದ ಒಡನೆ ಕೆನ್ನೆ ಕೆಂಪು ಏಕಮ್ಮ. ಗೌಚಿತೀನಿ ನೆನ್ಸ್ಕೊಂತ ಇದೀನಾ? ಊನಾ ಕೊಡಮೈತಾ? ಅದ್ರಾಗ 1,000 ನಾನು ಕೊಡ. ಬೇಕಾದ್ರೆ ಅಪ್ಪನ ಹತ್ರ ಕೇಳ್ಕೊ.
ದುಡ್ಡನ್ವೇ ಅವ್ರಿಗೆ ಮಾತ್ರ ನನಗೆ ತಲೆ ಹಾಕ್ಬೇಡ. ಸುಮ್ಮನೆ ಅಪ್ಪನ ಇಟ್ಕೊಂಡು ಹೊಡಿತಾನೆ, ಅದೊಂದು ಬೇಜಾರು ಕೊಡಬೇಕಾ. ನೆನ್ಸ್ಕೊಂಡ್ರೆ ಇರ್ತಾನೆ ನಿಮ್ಮ ಅಪ್ಪನ. ಪಾಪ ಅಪ್ಪನ 18 ವರ್ಷದ ಹುಡುಗನು, ಅವಳು 15 ವರ್ಷದ ಹುಡುಗಿ. ನೋಡ ಅವಳು ಹೇಳ್ತಾವಳೆ, ನಿಮ್ಮ ಅಮ್ಮನು ಹೇಳ್ತಾಳೆ. ಅಣ್ಣ ಓ ಇದೇನಿದು ಇದ್ದಕ್ಕಿದ್ದಂಗೆ? ಲೇ ಯಾವನವನು ಯಾಕೆ ಬರಕ್ ಹೋಗಿದ್ ನೀನು? ರಾಮನ್ ಫೋನ್ ಮಾಡಿದ್ವು, ಅದಕ್ಕೆ ಬಂದ್ಬಿಟ್ರಿ. ಶಿವಮ್ಮನು ಬಂದ್ಲೇನು? ಹ್ಞೂ ಬದ್ಲು. ಮಾವ ಶಿವಮ್ಮ ಮಾಮವ ಏನೇನೋ ತಂದಿದ್ದೀನಿ ನಿಂಗೆ ತಿನ್ನಕ. ತತ ಬಾ ತತ. ತಿನ್ರ ಮತ್ತೆ ತಿನ್ನುತ್ತೀರಿ. ಮಾಮವ ಏನೇನು ತಂದಿದ್ಯೆ? ಜುಲೋಬಿ, ಮೈಸೂರು ಪಾಕು, ಬತಾಸು ಎಲ್ಲ ತಂದಿದ್ದೀನಿ. ನಾವಿದ್ದೀರೋ ಹತ್ರ ಜಾತ್ರೆ ನಡೀತಾ ಇತ್ತು, ಎಲ್ಲ ತಗೊಂಬಂದಿದ್ದೀನಿ. ಮಾಮವ ತತ ಬಾ ತತ. ಬಿತ್ರಿ ಅಪ್ಪ ಇಳಿಯಪ್ಪ ಕೆಳಕ. ಯಾಕಪ್ಪ ಅಲ್ಲಿ ಕೂತಿದ್ಯಾ? ನಮ್ಮ ಅಪ್ಪನ ಐತಾನೆ, ಅದಕ್ಕೆ ನೀವಿಬ್ಬರ್ದು ಯಾವಾಗ್ಲೂ ಇತ್ತಿದ್ದೆ. ಏನಪ್ಪ ಇದ್ದಕ್ಕಿದ್ದಂಗೆ ಹೊಟ್ಟು ಬಂದಿರೋದು? ಏನು ಇಲ್ಲಣ್ಣ, ಸುಮ್ಮನೆ ರಾಮನ್ ಫೋನ್ ಮಾಡಿದ್ನು, ಯಾವನೋ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ, ಅದಕ್ಕೆ ಬಂದ್ರಿ. ಅಯ್ಯೋ ನಿಮ್ಮ ಅಮ್ಮನು ನಿಮ್ಮ ಅಪ್ಪನೇನಪ್ಪ, ನಾವು ಈ ಮನೆಗಿರಲ್ಲ ಬೇರೆ ಓದ್ತೀರಿ ಅಂತ ಹೋದ್ರು. ಏನು ಅವ್ರನ್ನೇನು ಯಾರು ಕತ್ತಿರ್ದು ಆಚೆಗೆ ನೆಟ್ಟಿಲ್ಲ. ಅಬ್ಬುಜಿ ಇಷ್ಟು ದಿನ ಆಗೋಯ್ತು ಆಯಿತಾ. ಇನ್ನು ಮುಂದೆ ನಮ್ಮಮ್ಮನು ಯಾವುದೇ ಕಾರಣಕ್ಕೂ ನಿಮ್ಮ ಮನೆ ಒಳಕ್ಕೆ ಬರಲ್ಲ. ನಮ್ಮಮ್ಮನು ನಮ್ಮ ಅಪ್ಪನಿಗೆ ಎಲ್ಲಿ ಮನೆ ಕಟ್ಕೊಡು ಅಂತಾರೋ, ಇಲ್ಲ ಇಲ್ಲೇ ಕಟ್ಕೊಡು ಅಂತಾರೋ, ಇಲ್ಲ ಚಿಕ್ಕಬಳ್ಳಾಪುರದಾಗೆ ಕಟ್ಕೊಡು ಅಂತಾರೋ, ಇಲ್ಲ ಬೆಂಗಳೂರಾಗೆ ಕಟ್ಕೊಡು ಅಂತಾರೋ, ಅವ್ರಿಗೆ ಒಂದು ಒಳ್ಳೆ ಮನೆ ಕಟ್ಕೊಡೋ ಜವಾಬ್ದಾರಿ ನಮ್ಮದು. ಅವ್ರಿಗೆ ಇನ್ನು ಇಷ್ಟು ದಿನದಿಂದ ಕಷ್ಟ ಕೊಟ್ಟಿದ್ದು ಸಾಕು. ಇನ್ನು ಮುಂದೆ ಅವರು ಆರಾಮಾಗಿ ಖುಷಿಯಾಗಿರಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ನಾನು ಬುದ್ಧಿ ಬಂದಾಗಿಂದ ನೋಡ್ತಾನೇ ಇದ್ದೀನಿ ನಮ್ಮ ಅಮ್ಮನ್ನ, ನೀನು ಹೆಂಗೆ ನೋಡ್ಕೊತಾ ಇದೀಯಾ ಅಂತ. ಇಷ್ಟು ದಿನ ನಾವು ಚಿಕ್ಕವರಾಗಿದ್ದರೆ, ಇನ್ನೂ ನಾವು ಚಿಕ್ಕವರಲ್ಲ, ನಮಗೂ ಜವಾಬ್ದಾರಿ ಬಂದೈತೆ. ನಮ್ಮ ಅಮ್ಮನ ನೋಡ್ಕೊಬೇಕು ನಾವು. ಏನು ನಿಮ್ಮ ಅಮ್ಮನ್ನ ನಿಮ್ಮ ಅಪ್ಪನ ಊಟ ಗೀಟ ಹಾಕ್ದಿರಾ ಬೀದಿಗೆ ಬಿಟ್ಬಿಟ್ಟಿದ್ರೇನೋ ನಾವು? ಬೀದಿಗೆ ಬಿಟ್ಟಿದ್ರಲ್ಲ, ಏನು ಹಂಗೆ ಮಾತಾಡ್ತಾ ಇದೆಯಾ? ಬೀದಿಗೆ ಬಿಟ್ಟರೆ ನಾ ತಿನ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿರ್ಬೋದು. ಬೀದಿಗೆ ಬಿಡ್ತೀರಾ, ಒಳಗೆ ಕೂಡ ಹಾಕೊಂಡು ಹಿಂಸೆ ಕೊಡ್ತೀರಲ್ಲ ನೀವು. ಲೇ ಅಕ್ಕಮ್ಮ ನಿಂಗ್ಯಾಕ ನೆನ್ನೆ ಮೊನ್ನೆ ಬಂದಿರಲ್ಲ ನೀನು, ನಿಂತ್ಕೊಳ್ಳಿ. ನೀನು ಇದಕ್ಕೆ ತಲೆ ಹಾಕ್ಬೇಡ. ನಮ್ಮತ್ತೆ ಕಾಟ ಕೊಡಕ ನೀನು ಯಾರಮ್ಮ? ನೀನು ಯಾರು? ನಿಂದು ಎಷ್ಟು ಅಷ್ಟು ನೋಡ್ಕೊ. ನಮ್ಮತ್ತೆ ಬಂದಂಗೆ ನೀನು ಬಂದಿರೋದು. ಏಯ್ ನಡಿ ಒಳಕ್ಕೆ, ನಡಿ ಒಳಕ್ಕೆ, ನಾವಿಲ್ಲಿ ಮಾತಾಡ್ತಾ ಇದ್ದೀರಲ್ಲ, ನಡಿಯೇ. ಮಾವ ಬಾ ಮಾವ ಜಾಂಗಿರ್ತೀನಿ ಬಾ. ಲೇ ಬರಲ್ಲೇ, ಲೇ ಆಶಂಕ್ರ ಬೈಲೆ. ಯಾಕಪ್ಪ ಲೇ ಇಳಿಸ್ ಬರಲ್ಲೇ. ಕೂತು ಕಾಲಗಳೆಲ್ಲ ಜೋಬ್ ಇಟ್ಕೊಂಬಿಟ್ಟವೆ. ನಿಧಾನ್ಗ ಇಳಿ ಬಿತ್ಕಿತೆಯ. ಏನೋ ಮಾತ್ರಪ್ಪ, ದೊಡ್ಡವರಾಗ್ಬಿಟ್ಟಿದ್ದೀರಿ. ನಾವು ಏನು ಹೇಳಂಗೈತೆ ಅಂತ ಅಲ್ಲಣ್ಣ, ನೀನು ಹೇಳ್ತಾನೆ ಇದೆಯಾ, ನನಗೂ ಗೊತ್ತು. ನಾನು ನಿನ್ನನ್ನು ಯಾವತ್ತೂ ನಿಷ್ಠುರ ಮಾಡಲ್ಲ ಅಣ್ಣ, ನಿಷ್ಠುರ ಮಾಡಲ್ಲ ಅಂದರೆ ಮಾಡಲ್ಲ. ನೀನು ಬುದ್ಧಿ ಹೇಳ್ತಾನೆ ಇದೆಯಾ. ನಿನ್ನಿಂದ ನಮ್ಮ ಅಮ್ಮನವರು ಅಷ್ಟು ಧೈರ್ಯವಾಗಿ ಇಷ್ಟಿನಿಂದ ಇದ್ಲು, ನಮ್ಮ ಮಾವನವನೇ ಅಂತ ಅಂದ್ಬಿಟ್ಟು. ನಾವಿನ್ನು ಮುಂದೆ ಆಗಕ್ಕೆ ಬಿಡಲ್ಲಣ್ಣ ಹಂಗೆಲ್ಲನೂ. ನಮ್ಮ ಅಮ್ಮನ ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಬೇಕು. ಕಾಲಕ್ಕೂ ಒಂದೇ ಆಗೋಗ್ಬಿಟ್ರೆ ಹೆಂಗಣ? ಏನಪ್ಪ ಶಿಕೋನೆ ನೋಡ್ದ, ಮಗನ ಭುಜದ ಮೇಲೆ ಕೂತ್ಕೊಂಡಿರೋದು ನಿನ್ನ. ನಮ್ಮನ್ನೆಲ್ಲ ಯಾರಪ್ಪ ಹಂಗೆ ಕೂತ್ಕೊಂತಾರ ಶಿಕೋನೆ? ಓ ನಾನು ಇರುವಾಗ ನಿಂಗೆ ಚಿಂತೆ, ನಗ್ತಾ ಇರು ರಾಜನಂತೆ. ಇಲ್ಸ ಇಲ್ಲೇ ಬಿಡ, ಕೆಳಕಾಕ್ಬಿಟ್ಟೆಯಾ? ಇಲ್ಲ ಬಾಬಾ ನೀನು. ಓ ಲೇ ಬಿಡ ಶಿಕೋನೆ, ಕೆಳಕಾಕ್ಬಿಟ್ಟೆಯಾ? ಇಲ್ಲ ಕೆಳಕೆ ನಾಕಲ್ಲಿ ನಿನ್ ಕಲ್ದ್ರೆ ಕುಡ್ದ. ನೋಡಂಬುಜಿ, ನಮ್ಮಮ್ಮನ ನೀನು ಪದೇ ಹಂಗೆ ಹಿಂಗೆ ಅಂತ ಮಾತಾಡೋದು ಸರಿ ಇಲ್ಲ, ನೋಡ್ಕೊ. ಲೇ ಬಾರಿ ಮುಚ್ಕೊಂಡು ಹೋಗ್ರು. ನಮ್ಮ ಕಣ್ಣು ಮುಂದೆ ಹುಟ್ಟಿ ನಮ್ಮ ಕಣ್ಣು ಮುಂದೆ ಬೆಳೆದಿರೋದು ನೀವೇನೋ ನನಗೆ ಬುದ್ಧಿ ಹೇಳೋದು? ಯಾರೇನೋ ಅಂದ್ರು ನಿಮ್ಮನ್ನೇನಂದ್ರು, ನಿಮ್ಮ ಅಮ್ಮನ್ನೇನಂದ್ರು? ನೀನು ಕಣ್ಣಾಗ ನೋಡಿದ್ಯಾ, ಕಿವ್ಯಾಗ ಕೇಳಿದ್ಯಾ? ಅಂಬುಜಿ ಇವಾಗ ಕಣ್ಣಾಗ ನೋಡಿಲ್ಲ, ಇವಾಗ ಕಿವ್ಯಾಗ ಕೇಳಿಲ್ಲ. ನಾನು ಬುದ್ಧಿ ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಇನ್ನು ಮೇಲೆ ನಮ್ಮಮ್ಮನು ಹಂಗೆ ಆಗಕ್ಕೆ ನಾವು ಬಿಡಲ್ಲ. ನಮ್ಮಮ್ಮನ್ನ ಯಾರು ಬೈಬಾರ್ದು ಅಷ್ಟೇ. ನಮ್ಮಮ್ಮ ನಿನ್ನ ಮೇಲೆ ಬಿಟ್ಟು ಚಾಕ್ರಿಗಳು ಮಾಡಲ್ಲ. ನಮ್ಮಮ್ಮನ್ಕಂತಾನೆ ದೊಡ್ಡ ಮನೆ ಕಟ್ಸ್ಕೊಡ್ತೀರಿ. ನಮ್ಮ ಅಪ್ಪನು ನಮ್ಮ ಅಮ್ಮನು ನಮ್ಮ ಅಣ್ಣು ಆ ಮನೆಗೆ ಆರಾಮಾಗಿರ್ತಾರೆ. ನಿಮ್ಮ ಪಾಡು ನೀವೇನಾದರೂ ಮಾಡ್ಕೊಳ್ರಿ. ನೀವು ಹೋಗ್ರಿ, ನನಗಣ್ಣ ಯಾಕೆ ಕರ್ಕೊಂಡೋಗ್ತೀರಿ? ನಾವೆಲ್ಲಿರ್ತೀರೋ ನಮ್ಮ ಅಣ್ಣ ಅಲ್ಲೇ ಇರಬೇಕು. ನಮ್ಮ ಅಪ್ಪನ ಅಲ್ಲೇ ಇರಬೇಕು. ನಾವೆಲ್ಲಿರ್ತೀರೋ ಅಲ್ಲಿರ್ಬೇಕು ನಮ್ಮ ಅಪ್ಪನ. ನೋಡ್ರ ನೀವೆಲ್ಲ ನಾವು ಕಟ್ರಿ, ಏನ ಮಾಡ್ಕೊಟ್ರಿ, ನಿಮ್ಮ ಅಮ್ಮನ ದೊಡ್ಡ ಬಂಗಲೆನ ಕಟ್ಕೊಟ್ರಿ. ಆ ಕತೆ ಎಲ್ಲ ಬೇಕಾಗಿಲ್ಲ. ನನಗಣ್ಣು ನಮ್ಮ ಜೊತೆಗೆ ಇರ್ತಾನೆ, ಅದೆಲ್ಲ ನೀನು ಹೇಳ್ದಂಗೆ ಕೇಳೋಕ್ಕಾಗಲ್ಲ. ಇಸ್ಕೊನೆ ಬಿಡ, ಕೆಳಕ್ಕೆ ಬಿಟ್ಗಿಟ್ಟೆಯಾ? ಕೈಯಕಾಲ ಮುರ್ದಾತು. ನಮ್ಮ ಅಪ್ಪನ ನಾನು ಎತ್ಕೊಂಡಿದ್ದೀನಿ, ನೀನೇನು ಎತ್ಕೊಂಡಿದ್ಯಾ? ಬಾಯಿ ಮುಚ್ಕೊಂಡಿರಮ್ಮ ನೀನು. ಏನಾದರೂ ಮಾಡ್ಕೊಳ್ರಿ, ನಂಗೇನಾಗಬೇಕು? ಲೇ ನಿಮ್ಮ ಅಜ್ಜಿನ ಚೆನ್ನಾಗಿ ರೇಗಿಸ್ತೀರಲ್ಲೇ ನೀವು. ಲೇ ಅಣ್ಣ ರೇಗಿಸ್ತಾ ಇಲ್ಲಣ್ಣ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಬೇರೆ ಮನೆ ಕಟ್ಟಬೇಕಂತ ನಾನು ರಾಮವನ್ನು ನಿರ್ಧಾರ ಮಾಡಿಬಿಟ್ಟಿದ್ದೀರಿ. ಅಯ್ಯೋ ಹಂಗೆಲ್ಲ ನಾವು ಮಾಡೋಕೆ ಇಡ್ಬಿಟ್ಟೇರಪ್ಪ. ನಾನು ಇದೆಲ್ಲ ಕಟ್ಟಿರೋದು ಯಾರಿಗೋಸ್ಕರನೋ, ನಿಮ್ಗೋಸ್ಕರ ಅಲ್ಲೇನೋ? ಹಂಗೆಲ್ಲ ನಾವು ಮಾಡಿಗಿಡ್ಬಿಟ್ಟೆ ಸ್ವಾಮಿ. ಅಯ್ಯೋ ನಾನು ಕಿಲ್ದಿದ್ದು ಯಾವ್ದಾರ ಇಟ್ಬಿಡ್ತೀರೋ ನೀವು? ಇವಾಗ ಇರೋ ಮನೆಗೆ ಅವ್ರು ಆರಾಮಾಗಿರ್ಲಿ, ಸುಮ್ಮನೆ ಇರಪ್ಪ. ಕಾಲಕ್ಕೂ ನಮ್ಮ ಅಮ್ಮನಿಗೆ ಹಿಂಗೆ ಕಾಟ ಕೊಟ್ಕೊಂಡಿದ್ರೆ ನಮ್ಮ ಅಮ್ಮನ ನೆಮ್ಮದಿಯಾಗಿ ಜೀವನ ಮಾಡೋದು ಯಾವಾಗ ಜೀವನ ಮಾಡೋದು? ಎಲ್ಲದಕ್ಕೂ ಒಂದು ಕಾಲ ಅಂತ ಬರ್ತದಪ್ಪ. ಅದಕ್ಕೋಸ್ಕರ ನೀವು ಕಾಯಬೇಕು. ಎಷ್ಟು ದಿನ ಇರ್ತಲ್ಲಪ್ಪ ಅಂಬುಜಿ. ಹಂಗೆಲ್ಲ ಮಾಡಬೇಡ್ರಪ್ಪ, ಹಂಗೆಲ್ಲ ಮಾಡಬೇಡ್ರಿ. ಅಪ್ಪ ನಿಧಾನವಾಗಿ ಇಲ್ಸಪ್ಪ, ಕೆಳಗಿಳಕ್ ಬಿಟ್ಬಿಟ್ಟೆಯಾ? ಇಲ್ಲ ಹೇಳಲೇ. ಸರಿ ಅಣ್ಣ, ರಾಮನ್ ಬರಲಿ, ಮಾತಾಡೋಣ. ಏನು ಮಾತಾಡಪ್ಪ. ಮನೆ ಕಟ್ಟೋದು ಏನು ಬೇಕಾಗಿಲ್ಲ. ಇವಾಗ 2 ಮನೆ ಅವೆ.
ಒಂದು ದೊಡ್ಡವನ್ಗೆ ಬರ್ತದೆ ಒಂದು ಚಿಕ್ಕವನ್ಗೆ ಬರ್ತದೆ. ಆ ಮನೆಗಳಿಗೆ ಇರಂಗಿದ್ರೆ ಇರ್ಲಿ. ಅಪ್ಪ ನಿಧಾನವಾಗಿ ಹಂಗೆ ರೂಮಿಗೆ ಕೆತ್ಕೊಂಡು ಹೋಗಪ್ಪ ಅಣ್ಣನ ಬಿಟ್ಬಿಟ್ಟು ಹೋಗಲ್ಲೇ. ಏನ್ ಬೇಡ, ನಾನು ಓದ್ತೀನಿ, ನಿಲ್ಸ ನೀನು. ಕೂತ್ಕಪ್ಪ ನೀನ. ಇಷ್ಟ ಅವನೇ ತೂಕ ಇಲ್ಲ ಏನು ಇಲ್ಲ, ನಾನು ಒಳಗೆ ಎತ್ಕೊಂಡು ಬಿಡ್ತೀನಿ. ಕೂತ್ಕ ನೀನ. ಸುಖನೆ ಬಿಡೋ ಸುಖನೆ. ನಾನು ಬಿಡಲ್ಲ. ದೇವ್ರಮ್ಮ ದೇವ್ರು, ಯಾವ ಊರ್ ದೇವ್ರು? ನಮ್ಮ ಊರ್ ದೇವ್ರು. ಅಪ್ಪ ನಾನು ಊರೆಲ್ಲ ಒಂದು ಸುತ್ತಾಕ್ಸ್ಕೊಂಬತ್ತೀನಿ. ನೀನು ಬೇಡಪ್ಪ. ಅಪ್ಪ ಬೀಸ್ಬಿಡಪ್ಪ ಎಲ್ಲನ. ಇಲ್ಲ ಪಂಡಿತ್ರ ಅಂಗಡಿ ಗಂಟೆ ನಮ್ಮ ಅಪ್ಪನ ಎತ್ಕೊಂಡಿರ್ತೀನಿ. ಅಪ್ಪ ನಡಪ್ಪ. ಬೇಡಪ್ಪ ಶಿಕ್ಕೋನೆ, ಬೇಡ. ಅಪ್ಪ ಬಿಡಪ್ಪ. ಹೋಗಲ್ಲ ಹೋಗ. ದೇವ್ರಮ್ಮ ದೇವ್ರು, ಯಾವ ಊರ್ ದೇವ್ರು? ನಮ್ಮ ಊರ್ ದೇವ್ರು. ಅಯ್ಯೋ ಒಳ್ಳೆ ಅಪ್ಪನು ಮಗನು. ಹುಷಪ್ಪ, ಸಾಗೋಯ್ತಪ್ಪ ನಂಗಂತೂ. ನನಗೂ ಸುಸ್ತಾಗೋಯ್ತಪ್ಪ. ಇಡ್ಕಪ್ಪ, ಇಡ್ಕ ಒಳಗೆ ಬಿಡೋಣ. ಹ್ಞೂ ಯಾರ ನೋಡೋಕೆ ಮುಂಚೆನೆ ಒಳಗೆ ಸೇರಿಸ್ಬಿಡೋಣ. ಅಮ್ಮಮ್ಮ, ನಾನು ಮಡ್ಕಿಗಳು ಕುಕ್ಕಿಗಳು ಏನೆಲ್ಲ ಸಿಗ್ತವೇನೋ ಅಂತ ಅನ್ಕೊಂಡ್ಬಿಟ್ಟಿದ್ನಪ್ಪೋ. ರಾಮಣ್ಣ, ಬಂಗಾರ ಸಿಗ್ತದೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನೀನು ಬಂದಮೇಲೆ ನೋಡಪ್ಪ ನಂಗೆ ಅದೃಷ್ಟ ಕುಲಾಯಿಸ್ತು. ಎಲ್ಲ ನಿಂಗೆ ಆರಾಮಾಗಿರ್ಬೇಕು. ಇವಾಗ ನೀನು ರಾಜನಿದ್ದಂಗೆ. ನನಗೆ ಏನಕ್ಕಪ್ಪ, ನನಗೆ ಏನಕ್ಕ? ಎತ್ಕ ಅದ್ಯಾರೋ ನಿಮ್ಮ ನಾದಿನಿ ಮಗಳಂದೆ. ಫೋನ್ ಮಾಡು, ನಾಳೆನೇ ಬಂದು ಎಷ್ಟು ಬೇಕಷ್ಟು ಎತ್ಕೊಂಡು ಹೋಗ್ಲಿ. ಇನ್ನು ಮಿಕ್ಕಿದ್ದೆಲ್ಲ ನಿಂಗೆ. ಅವನಪ್ಪ ಪಾಪ ಅಕ್ಕ ಅಂತನ್ಗೆ ಯಾರು ಇಲ್ಲಪ್ಪ. ಇವಾಗ ಇದನ್ನು ಒಳಕ್ಕಿಕ್ಬಿಟ್ಟು ಫಸ್ಟ್ ಫೋನ್ ಮಾಡಿಬಿಡ್ತೀನಿ. ನಾಳೆ ಬರೀ ನಾ ಬಂದ್ಬಿಡ್ಬೇಕಮ್ಮ, ಅರ್ಜೆಂಟಾಗಿ ಬರಬೇಕು ಅಂತ ಹೇಳ್ತೀನಿ. ಆಗ್ಬೋದು.